ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷು ವ್ಲಾಗ್ಸ್ ಕನ್ನಡ. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಮಾಡು ನೀನು. ಬಸವ ಜಯಂತಿ ಆಯಿತು. ವೆಲ್ಕಮ್ ಮಾಡು. ಎಸ್ ಕಮಾನ್. ಮೂಡಲ್ಲಿಲ್ಲ ಅವಳು. ಈಗ ಸ್ನಾನ ಎಲ್ಲ ಆಗಿದೆ, ಪೂಜೆ ಮಾಡಬೇಕು. ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಗೋಧಿ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಗೋಧಿನ ನೆನೆಗಾಕೊಂಡಿರೋದು 1 ಅವರು. ನೋಡಿ, ಇದನ್ನು ಗೋಧಿ ನುಚ್ಚು ಅಂತಾರೆ, ಹೇಳ್ತಾರಲ್ಲ ಅದು. ಜೊತೆಗೆ ಕಡಲೆಬೇಳೆ, ಅಕ್ಕಿ, ಕೊಬ್ಬರಿ ತುರಿ. ಅಂದರೆ ಕಡಲೆಬೇಳೆ ಮತ್ತು ಗೋಧಿ ನುಚ್ಚು ಸಮ ಇದೆ. ಅಕ್ಕಿ ಅರ್ಧ ಕಪ್ಪು, ಕೊಬ್ಬರಿ ತುರಿ 1 ಬೌಲ್ ಇದೆ. ಸ್ವಲ್ಪ 4 ಏಲಕ್ಕಿ, ಒಂದು ಸ್ವಲ್ಪ ಶುಂಠಿ. ಇದನ್ನು ಪುಡಿ ಮಾಡಿ ಹಾಕಬೇಕು. ನಾನು ನಿಮಗೆ ತೋರಿಸ್ತೀನಿ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ. ಗ್ಯಾಸ್ ಪೂಜೆ ಆಗಿದೆ ನೋಡಿ. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಗೋಧಿ ನುಚ್ಚು ಏನು ನೆನೆಸ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಗೋಧಿ ನುಚ್ಚಿಂದು ಪಾಯಸ ಏನಿದೆ ಅದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂತಹ ಒಂದು ಪಾಯಸ ಆಗಿರುತ್ತೆ. ಗೋಧಿ ನುಚ್ಚು ಮತ್ತು ಕಡಲೆಬೇಳೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅದು. ಹಾಗಾಗಿ ನಾವು ಇವತ್ತು ಅದನ್ನೇ ಮಾಡ್ತಾಯಿದ್ದೀವಿ. ಚಿನ್ನಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಅವಳು ನನಗೆ ಮಾಡೋದಕ್ಕೆ ಬಿಡ್ತಾನೆ ಇಲ್ಲ. ಹಾಗಾಗಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ ನೋಡಿ. ಮತ್ತು ಕಡಲೆಬೇಳೆ ಏನಿದೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ಗೋಧಿ ನುಚ್ಚು ಮಾತ್ರ ನೆನೆಸ್ಕೋಬೇಕು. ಯಾಕಂದರೆ ತುಂಬ ಗಟ್ಟಿ ಇರೋದ್ರಿಂದ ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ ಪ್ರೀವಿಯಸ್ಸಾಗಿ ನಾವು 1 ಅವರ್ ಮುಂಚೆನೇ ನೆನೆಸ್ಕೊಂಡು ಹಾಕ್ಕೊಂಡ್ರೆ ಇದರೆಲ್ಲದ್ರ ಜೊತೆಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಫಸ್ಟೇ ನೆನೆಸ್ಕೊಂಡಿರಬೇಕು. ಈಗ ಅಕ್ಕಿನೂ ಕೂಡ ಏನು ಅರ್ಧ ಬೌಲ್ ಅಕ್ಕಿ ತೊಗೊಂಡಿದ್ದೆ ಅದನ್ನು ಕೂಡ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ನೋಡಿ. ಈಗ ಎಲ್ಲನೂ ಕುಕ್ಕರೊಳಗೆ ಹಾಕ್ಕೊಂಡು ಕಡಲೆಬೇಳೆ, ಗೋಧಿ ನುಚ್ಚು ಮತ್ತು ಅಕ್ಕಿನ 3 ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೇಕು. ಇದು ಅಗತ್ಯಕ್ಕಿಂತ ಜಾಸ್ತಿ ನೀರು ಹಾಕ್ಕೊಂಡು ಇದನ್ನು ಇವಾಗ ಒಂದು 3 ವಿಷಿಲ್ಲು ಕೂಗಿಸ್ಕೊಳ್ಬೇಕಾಗುತ್ತೆ. 3 ಇಲ್ಲ 4 ಕೂಗಿಸ್ಕೊಂಡ್ರೂ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ನೋಡಿ. ಇವಾಗ ಅದು ಕೂಗೋ ಅಷ್ಟೊತ್ತಿಗೆ ನಾನು ಕೊಬ್ಬರಿ ಏನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಪೌಡರ್ ಮಾಡ್ಕೊಳ್ತೀನಿ. 1 ಬೌಲ್ ಕೊಬ್ಬರಿಗೆ ನೋಡಿ, ಚಿನ್ನಮ್ಮ ಬೆಲ್ಲ ಹಾಕ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಒಂದು 3ರಿಂದ 4 ಏಲಕ್ಕಿ, ಒಂದು ಅರ್ಧ ಇಂಚಷ್ಟು ನಾನು ಒಣ ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀರೇನು ಹಾಕಬಾರ್ದು, ಹಾಗೆ ಪೌಡರ್ ಥರ ಮಾಡ್ಕೊಳ್ಬೇಕು. ಬಿಡಲಿ ಎಲ್ಲ ನೋಡಿ, ಈ ಥರ ಪೌಡರ್ ಆಗಬೇಕು. ಅಂದರೆ ತರಿಯಾಗಿ ಆಗಬೇಕು. ತುಂಬ ಸಾಫ್ಟಾಗಿ ಫೈನ್ ಪೌಡರ್ ಕೂಡ ಆಗೋ ಅವಶ್ಯಕತೆ ಇಲ್ಲ. ಇಷ್ಟು ತರಿಯಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಕೊಬ್ಬರಿ ತುರಿನ ಹಾಗೆ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಅಂದರೆ ನಮಗೆ ಯಾವ ಥರ ಟೇಸ್ಟ್ ನಾವು ಇಷ್ಟಪಡ್ತೀವಿ ಆ ಥರ ಮಾಡ್ಕೊಳ್ಬೋದು. ಯಾವುದೇ ರೀತಿ ಪರ್ಟಿಕ್ಯುಲರ್ ಪ್ರೊಸೀಜರ್ ಇರೋದಿಲ್ಲ, ಹೀಗೆ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಅಂತ. ನಮ್ಮ ಮನೆಗಳಲ್ಲಿ ನಾವು ಯಾವ ಥರ ಟೇಸ್ಟ್ನ ಇಷ್ಟಪಡ್ತೀವಿ ಆ ಥರ ನಾವು ಆಲ್ಟರ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಬೆಂದಿರಬೇಕು. ಈಗ ಇದಕ್ಕೆ ನಾನು 1 ಬೌಲ್ ಕಡಲೆಬೇಳೆ, 1 ಬೌಲ್ ಗೋಧಿ ನುಚ್ಚು, 1/2 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ, 1 ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸೇಮ್ ಏನು ಬೌಲ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ 2 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಮತ್ತು ಬೆಂದಿರೋ ಅಂಥ ಒಂದು ಮಿಶ್ರಣನ ಮಿಕ್ಸ್ ಮಾಡಿ ನಾನು ಇದನ್ನ ಬೆಲ್ಲ ಕರಗೋದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾವು ರುಬ್ಬಿರೋ ಅಂಥ ಏನು ಕೊಬ್ಬರಿ ಪುಡಿ ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈವನ್ನಾಗಿ. ಅಕ್ಕಿ ಆಗಿರ್ಬೋದು, ಗೋಧಿ ನುಚ್ಚು, ಕಡಲೆಬೇಳೆ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಬೆಲ್ಲದ ಜೊತೆ ಮಿಕ್ಸ್ ಆಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ನೀರು ಹಾಕ್ಕೊಳ್ಬೇಕು. ಇದು ಕೂಡ ಅಷ್ಟೇ, ಕೆಲವೊಬ್ಬರು ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ, ಅವರು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಬೋದು. ಕೆಲವೊಬ್ಬರಿಗೆ ತುಂಬ ತೆಳುವಾಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು,
ಬೇಕು ಅವ್ರು ಜಾಸ್ತಿ ನೀರು ಹಾಕ್ಕೊಳ್ಬೋದು. ನಮ್ಮ ಮನೇಲಿ ಸ್ವಲ್ಪ ಲಿಕ್ವಿಡ್ ಥರ ಇರಬೇಕು, ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು, ಬಟ್ ನಾನು ಇವತ್ತೇನೂ ಹಾಕ್ತಾಯಿಲ್ಲ. ಹೀಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ನಮಗೆಲ್ಲ ಹೀಗೆ ಇಷ್ಟ ಆಗುತ್ತೆ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಹಾಗೆ ಹಾಕ್ತಾಯಿಲ್ಲ. ನೋಡಿ, ಜೊತೆಗೆ ಪಕ್ಕದಲ್ಲಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದೇ ಒಂದು ಕಲ್ಲಷ್ಟು ಉಪ್ಪು ಹಾಕಬೇಕು, ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಒಂದು ಕಲ್ಲಷ್ಟು ಉಪ್ಪು ಹಾಕಬೇಕು. ಯಾವುದೇ ನೀವು ಸ್ವೀಟ್ ಪದಾರ್ಥ ಮಾಡಿದ್ರೂ ಅದಕ್ಕೊಂದು ಕಲ್ಲು ಉಪ್ಪು ಹಾಕಿದ್ರೆ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹಾಗಾಗಿ ಉಪ್ಪನ್ನ ಮರಿಬೇಡಿ, ಒಂದು ಕಲ್ಲಷ್ಟು ಉಪ್ಪು ಹಾಕಿ ಸಾಕು. ನೋಡಿ, ಈ ಥರ ಚೆನ್ನಾಗಿ ಕುದ್ಮೇಲೆ ಈಗ ದೇವ್ರ ಪೂಜೆಗೆ ಎಲ್ಲ ರೆಡಿಯಾಗಿದೆ, ಪೂಜೆ ಮಾಡಬೇಕು. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಅಕ್ಷಯ ತೃತೀಯ ಅಂತಂದರೆ ತುಂಬ ವಿಶೇಷವಾಗಿರುವಂಥ ಒಂದು ದಿನ. ಅಕ್ಷಯ ಅಂತಂದರೆ ಏನು ಗೊತ್ತಾ, ಯಾವತ್ತೂ ಕೂಡ ಕ್ಷೀಣಿಸದೇ ಇರುವಂಥದ್ದು ಅಂತ ಅರ್ಥ ಇದೆ ಪುರಾಣದಲ್ಲಿ. ಈ ಅಕ್ಷಯ ತೃತೀಯ ದಿನ ವಿಷ್ಣು ಪರಶುರಾಮನ ಅವತಾರ ಪಡೆದಿರೋವಂಥ ದಿನ, ಅಂದರೆ ಪರಶುರಾಮನಾಗಿ ಹುಟ್ಟಿರುವಂಥ ದಿನ ಅಂತ ಕೂಡ ಹೇಳಲಾಗುತ್ತೆ. ಈ ಒಂದು ವಿಶೇಷವಾದ ದಿನದಂದೇ ಸುಧಾಮ ಕೃಷ್ಣನಿಗೆ ಅವಲಕ್ಕಿಯನ್ನು ಕೊಟ್ಟಿದ್ದು ಅಂತ ಕೂಡ ಹೇಳ್ತಾರೆ. ಅದೇ ರೀತಿ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದಂಥ ಒಂದು ದಿನ ಕೂಡ ಇದು. ಅಷ್ಟು ವಿಶೇಷತೆಗಳನ್ನು ಈ ದಿನ ಹೊಂದಿದೆ. ಇದಲ್ಲದೆ ಇನ್ನು ಪುರಾಣದಲ್ಲಿ ಸಾಕಷ್ಟು ವಿಶೇಷತೆಗಳನ್ನು ಈ ಒಂದು ದಿನ ಹೊಂದಿದೆ ಅಂತ ಹೇಳ್ತಾರೆ. ನೋಡಿ, ಅಕ್ಷಯ ತೃತೀಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಬರೀ ಚಿನ್ನ ಬೆಳ್ಳಿ ಖರೀದಿಸೋದು ಅನ್ನೋದು ಜನಗಳ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅದಷ್ಟೇ ಅಲ್ಲದೆ ನಾವೇನೇ ಆದರೂ ಒಳ್ಳೆ ಕಾರ್ಯಗಳು ದಾನ ಧರ್ಮಗಳನ್ನು ಮಾಡಿದಲ್ಲಿ ಮುಂದಿನ ದಿನಗಳಲ್ಲೇ ನಾವೇನೇ ಒಳ್ಳೆ ಕಾರ್ಯ ಮಾಡಿದ್ರೂ ಅದು ನಮಗೆ ದುಪ್ಪಟ್ಟಾಗಿ ನಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ. ಹಂಗಾಗಿ ನಾವು ದಾನ ಧರ್ಮ ಮಾಡೋದ್ರ ಕಡೆ ಜಾಸ್ತಿ ಗಮನ ಕೊಡಬೇಕು. ಅದು ನಮಗೆ ಮುಂದಿನ ದಿನಗಳಲ್ಲಿ ದುಪ್ಪಟ್ಟಾಗಿ ನಮ್ಮ ಜೀವನಕ್ಕೆ ಬರುತ್ತೆ. ಇದಿಷ್ಟು ನನಗೆ ತಿಳಿದಿರೋವಂಥ ಒಂದು ಅಕ್ಷಯ ತೃತೀಯದ ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ಪ್ರತಿ ವರ್ಷ ಅಕ್ಷಯ ತೃತೀಯನ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಡೈಲಿ ನಾವೇನು ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ ಅದಲ್ಲದೇ ನಾವು ಈ ದಿನ ವಿಶೇಷವಾಗಿ ಅಕ್ಷಯ ಕಳಶ ಅಂತ ಹೇಳಿ ಒಂದು ಬೆಳ್ಳಿ ಕಳಶನ ಕೂಡ ಪ್ರತಿಷ್ಠಾಪನೆ ಮಾಡ್ತೀವಿ. ಬೆಳ್ಳಿ ಕಳಶ ಇಲ್ಲ ಅಂದ್ರೂ ನಾವು ನಾರ್ಮಲ್ ತಾಮ್ರದ ಕೂಡ ಪ್ರತಿಷ್ಠಾಪನೆ ಮಾಡ್ಬೋದು. ನೋಡಿ, ನಾವು ಮಾಡಿದ್ದೀವಿ. ಈ ರೀತಿಯೇ ನಾವು ಪ್ರತಿ ವರ್ಷ ಮಾಡೋದು. ಇದನ್ನು ನೆಕ್ಸ್ಟ್ ಡೇ ನಾವು ಎತ್ಬಿಡ್ತೀವಿ. ಆ ನೀರನ್ನ ತೆಂಗಿನ ಮರದಕ್ಕೆ ಮತ್ತು ತುಳಿದೇ ಇರೋವಂಥ ಜಾಗಕ್ಕೆ ನಾವು ಹಾಕ್ತೀವಿ. ನಾನು ಪಾಯಸ ರೆಡಿ ಮಾಡಿದ್ದೀನಿ, ಪೂಜೆ ಎಲ್ಲ ಆಯ್ತು. ಈಗ ಚಿನ್ನಮ್ಮನ ರಿವ್ಯೂ ಕೇಳೋಣ. ನಾನು ತಿನ್ನಲಾ? ತಿನ್ಸು ಹಂಗೆ. ಏನಿಬ್ರು ಒಂದೇ ಕಲರ್ ಹಾಕೊಂಡ್ಬಿಟ್ಟಿದ್ದೀರಾ ನೀವು? ಹಂಗೇನಾ? ಹೌದಾ? ಮುಟ್ಬೇಡ, ಸುಮ್ಮನಿರೋನು ಅಳ್ತಾನೆ. ಅಪ್ಪ, ಬಿಸಿಲು ತುಂಬ. ನಾನು ಬಿಲ್ಪತ್ರೆ ತೋರಿಸಿದ್ನೆಲ್ಲ ಫ್ರೆಶ್ ಆಗಿದೆ ಅಂತ, ಅದು ನಮ್ಮ ಮನೆ ಹತ್ರನೇ ಇದೆ. ತುಂಬ ಗಿಡ ತೋರಿಸ್ತೀನಿ ರೀ, ಎಲ್ಲರೂ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ, ನಮ್ಮ ಮನೆ ಹತ್ರ ತೋರಿಸ್ತೀನಿ. ನೋಡಿ ನೋಡಿ, ಇದೆಲ್ಲ ಫುಲ್ಲು ಅದೇನೆ. ಇದನ್ನು ಯಾರು ಬೆಳೆಸಿರೋದಲ್ಲ, ಅದೇ ಉಟ್ಕೊಂಡಿರೋದು. ಅಂದರೆ ಫಸ್ಟ್ ಇಲ್ಲಿ ಲೇಔಟ್ ಹೊಡಿಯೋದಕ್ಕೆ ಮುಂಚೆ ಇದು ಗಿಡ ಇತ್ತು ಅನಿಸುತ್ತೆ. ಈ ಲೇಔಟ್ ತುಂಬ ಇದೆ. ಇದು ಬಿಲ್ಪತ್ರೆ ಗಿಡ ಮರಗಳು ಬೇಸಿಗೆಯಲ್ಲಿ ಒಣಗುತ್ತೆ ಮತ್ತು ಅದಾಗ ಅದೇ ಚಿಗುರುತ್ತೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ಇದು ಫುಲ್ಲು ಅದೇ ಗಿಡ ಮರ. ನೋಡಿ, ಅಲ್ಲಿ ದೊಡ್ಡ ಮರ ಇದೆ. ನೋಡಿ, ಇದೆಲ್ಲ ಫುಲ್ಲು ಅದೇನೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲರೂ ಬಂದು ಇಲ್ಲೇ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಫ್ರೆಶ್ ಆಗಿರೋದು ಸಿಗುತ್ತೆ. ಎಲೆಗಳ ಬಿಲ್ಪತ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಚಿನ್ನಮ್ಮಂಗೆ ಇವಾಗ ಒಂದು 3 ಡೇಸಿಂದ ನಾವು ಸ್ವಿಮ್ಮಿಂಗ್ ಕ್ಲಾಸ್ಗೆ ಜಾಯಿನ್ ಮಾಡಿದ್ದೀವಿ. ಅವಳನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಬಂದೆ ಈವ್ನಿಂಗು. ನೋಡಿ, ಇದು ಅವಳದು ಸ್ವಿಮ್ಮಿಂಗ್ ಔಟ್ಫಿಟ್ಟು. ಇವತ್ತು 3rd ಡೇ ಆ್ಯಕ್ಚುಲಿ ಅವಳದು ಸ್ವಿಮ್ಮಿಂಗ್ ಕ್ಲಾಸು. ಅವಳು ತುಂಬ ಎಕ್ಸೈಟೆಡ್ ಆಗಿ ಬರ್ತಾ ಇದ್ದಾಳೆ. ತುಂಬ ಖುಷಿ. ಏನಂದರೆ ನೀರಲ್ಲಿ ಆಟ ಆಡ್ಬೋದಲ್ಲ ಅನ್ನೋದೊಂದು ಮೈಂಡ್ಸೆಟ್ ಇಟ್ಕೊಂಡು ಬರ್ತಾಳೆ ಅವಳು ಡೈಲಿ. ಇವತ್ತು ಸ್ವಲ್ಪ ವೆದರು ಮಳೆ ಬರೋ ಥರ ಇದೆ. ಕರ್ಕೊಂಡು ಬಂದಿದ್ದೀನಿ. ಹೋಪ್ ಮಳೆ ಬರದೇ ಇದ್ದರೆ ಸಾಕು. ನೋಡಿ, 3rd ಡೇಲಿ ಇದೆ ಫಸ್ಟು ಅವಳು ವಾರ್ಮಪ್ ಸೆಷನ್ನ ಅಟೆಂಡ್ ಮಾಡ್ತಾ ಇರೋದು. ನಿನ್ನೆ ಕೂಡ ಲೇಟಾಗಿ ಬಂದ್ವಿ, ಮೊನ್ನೆ ಕೂಡ ಲೇಟಾಗಿ ಬಂದ್ವಿ. ಅವಳು ಇದನ್ನೆಲ್ಲ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ. ಅವಳಿಗೆ ಕಾನ್ಸೆಪ್ಟ್ ಇರಲಿಲ್ಲ ಇದನ್ನೆಲ್ಲ ಮಾಡಬೇಕು ಅಂತೇಳಿ. ಇವತ್ತೇ ಫಸ್ಟು ಮಾಡ್ತಾ ಇರೋದು.
ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ನೋಡ್ಕೊಂಡು ಅವಳು ಫಾಲೋ ಮಾಡ್ತಾ ಇದ್ದಾಳೆ. ಅದನ್ನು ನೋಡಿದ್ರೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಅವಳಿಗೆ ಮೈಂಡಲ್ಲಿ ಬರ್ತಾ ಇದೆ ಅವ್ರು ಮಾಡೋದನ್ನ ನೋಡ್ಕೊಂಡು ನಾನು ಮಾಡಬೇಕು ಅಂತ ಹೇಳಿ ಅಂತ. ಎಷ್ಟು ಕ್ಯೂಟಾಗಿ ಮಾಡ್ತಿದ್ದಾಳೆ ಅಂದರೆ ನನಗೆ ನಗು ತಡ್ಕೊಳಕ್ಕಾಗ್ತಾಯಿಲ್ಲ ವಿಡಿಯೋ ಮಾಡುವಾಗ, ಅಷ್ಟು ಕ್ಯೂಟಾಗಿ ಮಾಡ್ತಿದ್ದಾಳೆ. ಮಕ್ಕಳು ಏನೇ ಮಾಡಿದ್ರು ಅದರಲ್ಲೊಂದು ಇನ್ನೋಸೆನ್ಸ್ ಇರುತ್ತೆ, ಒಂದು ಕ್ಯೂಟ್ನೆಸ್ ಇರುತ್ತೆ ಅಲ್ವಾ. ಅದೊಂಥರ ನೋಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಕೆಲವೊಂದು ಸತಿ ಕೆಲವೊಂದು ಮಾಡ್ತಾ ಇದ್ದಾಳೆ, ಅದ್ರ ಜೊತೆಗೆ ಅವಳಿಗೆ ಆಟ ಅಂದರೆ ಅದರಲ್ಲೇ ಒಂದು ಗೇಮ್ ಅವಳೇ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಆಟ ಥರ ಆಡ್ತಾ ಇದ್ದಾಳೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ನನಗಂತೂ. ಎಷ್ಟು ನಕ್ಕಿದ್ದೀನಿ ಈ ವಿಡಿಯೋ ಮಾಡುವಾಗ ಅಂದರೆ ಅವಳನ್ನ ನೋಡಿ ತುಂಬಾ ನಕ್ಕಿದ್ದೀನಿ ನಾನಂತೂ. ಅಂದರೆ ಯಾವುದನ್ನು ಸೀರಿಯಸ್ಸಾಗಿ ಮಾಡ್ತಾಯಿಲ್ಲ ಅವಳು, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅದರಲ್ಲೇ ಒಂದು ಗೇಮ್ ಕ್ರಿಯೇಟ್ ಮಾಡಿಕೊಂಡು ಏನೋ ಒಂಥರ ಲೇಸಿಯಾಗಿ ಮಾಡ್ತಾಯಿದ್ದಾಳೆ. ಅವಳಿಗಿದು ವಾರ್ಮ್ ಅಪ್ ಫಸ್ಟ್ ಸೆಷನ್ ಇದು. ಅಂದರೆ ಇವಾಗಿನ ಮಕ್ಕಳಿಗೆ ಎಷ್ಟು ಆಪರ್ಚುನಿಟೀಸ್ ಇದೆ, ತಂದೆ ತಾಯಿ ಯಾವ ಥರ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇವಾಗಿನ ಮಕ್ಕಳು ನಿಜವಾಗ್ಲೂ ಬ್ಲೆಸ್ಡ್ ಕಿಡ್ಸ್ ಅಂತ ಹೇಳ್ಬೋದು. ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಆಪರ್ಚುನಿಟೀಸ್ ಕಡಿಮೆ ಇತ್ತು. ಅಂದರೆ ನಮ್ಮ ತಂದೆ ತಾಯಿ ನಮಗೆ ಎಜುಕೇಷನ್ ಅಷ್ಟೇ ಕೊಡಿಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾಯಿತ್ತು. ಬಟ್ ಇವತ್ತಿನ ಕಾಲದಲ್ಲಿ ಏನಂದರೆ ಮಕ್ಳುಗಳಿಗೆ ತುಂಬಾ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಅವ್ರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟು ಜನ ಪೇರೆಂಟ್ಸು ಮಕ್ಳಿಗೋಸ್ಕರ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅವ್ರ ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ, ಡ್ರಾಪ್ ಮಾಡ್ತಾರೆ, ಇಷ್ಟು ಎಫರ್ಟ್ ಹಾಕ್ತಾರೆ ಅಲ್ಲ. ಮಕ್ಕಳು ನಿಜವಾಗ್ಲೂ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೇಕು. ಅಂದರೆ ಪೇರೆಂಟ್ಸು ಕೂಡ ಮಕ್ಳಿಗೆ ಅರ್ಥ ಮಾಡಿಸ್ಬೇಕು. ಇದನ್ನೆಲ್ಲ ಟೈಮ್ ಪಾಸಿಗೆ ಮಾಡೋದಲ್ದಲೇ ಅವರು ಇದನ್ನು ನಾವೇನೇ ಒಂದು ಅವ್ರಿಗೆ ಮಾಡಿಸ್ತೀವಿ ಅವ್ರ ಕೈಲಿ ಅವ್ರಿಗೆ ಅಷ್ಟು ಎಫರ್ಟ್ ನಾವು ಹಾಕ್ತಾಯಿದ್ದೀವಿ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಇಷ್ಟು ಎಫರ್ಟ್ ನಾವು ಹಾಕ್ತಾಯಿದ್ದೀವಿ, ಇದನ್ನು ನೀವು ಸೀರಿಯಸ್ಸಾಗಿ ಮಾಡಬೇಕು, ಸೀರಿಯಸ್ಸಾಗಿ ತೊಗೊಳ್ಬೇಕು ಅಂತ. ನಮ್ಮ ಕಾಲದಲ್ಲಿ ಸಮ್ಮರ್ ವೆಕೇಷನ್ ಅಂದರೆ ಅಜ್ಜಿ ಮನೆಗೆ ಹೋಗೋದು, ಊರುಗಳಿಗೆ ಹೋಗೋದು ಅಷ್ಟೇ ಆಗ್ತಾಯಿತ್ತು. ಏನು ಗೋಲಿ ಆಡೋದು, ಬುಗುರಿ ಆಡೋದು ಮತ್ತು ಆನೆಕಲ್ಲು ಇದೆಲ್ಲ ಆಡ್ತಾಯಿದ್ವಿ. ಬಟ್ ಇವತ್ತಿನ ಕಾಲದಲ್ಲಿ ಸಮ್ಮರ್ ವೆಕೇಷನ್ ಅಂದರೆ ಸಮ್ಮರ್ ಕ್ಯಾಂಪ್ಸ್ಗೆ ಹಾಕ್ತಾರೆ. ಸ್ವಿಮ್ಮಿಂಗು, ಯೋಗ ಮತ್ತು ಡ್ಯಾನ್ಸು, ಮ್ಯೂಸಿಕ್ ಈ ಥರ ಸಾಕಷ್ಟು ಅವ್ರಿಗೆ ಆಪರ್ಚುನಿಟೀಸ್ ಇದೆ. ಸಾಕಷ್ಟು ಅವ್ರದ್ದು ಏನು ಹೇಳ್ತಾರೆ, ಅವ್ರಿಗೆ ಒಂದು ಎಂಗೇಜ್ ಮಾಡೋದಕ್ಕೆ ಪೇರೆಂಟ್ಸ್ ಎಷ್ಟು ಟ್ರೈ ಮಾಡ್ತಾರೆ ಅಂತಂದರೆ ಪೇರೆಂಟ್ಸ್ ಇಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಹೇಗೋ ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರ ಮಕ್ಳನ್ನ ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು ಆ ಥರ ಮಾಡ್ತಾರೆ. ತುಂಬ ಪೇರೆಂಟ್ಸ್ ಕಡೆಯಿಂದ ಎಫರ್ಟ್ ಇರುತ್ತೆ ಮಕ್ಕಳದ್ದು ಒಂದು ಭವಿಷ್ಯಕ್ಕೆ. ಸೊ ಮಕ್ಳಿಗೆ ಅದನ್ನ ಅರ್ಥ ಮಾಡಿಸ್ಬೇಕು. ನಾವು ಪೇರೆಂಟ್ಸ್ ಆದವರು ನಾವು ಯಾವ ಥರ ಎಫರ್ಟ್ ಹಾಕ್ತಿದ್ದೀವಿ, ಮಕ್ಳು ಯಾವ ಥರ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಮ್ಮ ಕೈಲಿರುತ್ತೆ ನಾವು ಅರ್ಥ ಮಾಡಿಸೋದು. ನೋಡಿ ಇವಾಗ ಯಾವ ಥರ ಅವಳು ಅದರಲ್ಲಿ ಗೇಮ್ ಪ್ಲೇ ಮಾಡ್ತಾ ಇದ್ದಾಳೆ ಅಂತ ಹೇಳಿ. ಅಂದರೆ ಮಕ್ಕಳು ಏನೇ ಮಾಡಿದ್ರು ಪೇರೆಂಟ್ಸ್ಗೆ ಅದೊಂದು ಏನಂತಾರೆ ಖುಷಿ ಕೊಡುತ್ತೆ. ನಮ್ಮ ಮಕ್ಕಳು ಒಂದು ಸಣ್ಣ ಪುಟ್ಟದ್ದು ಏನೇ ಮಾಡಿದ್ರು ಅದರಲ್ಲಿ ನಮಗೇನೋ ಒಂದು ಪ್ರೌಡ್ ಫೀಲ್ ಆಗುತ್ತೆ, ಖುಷಿ ಪಡುತ್ತೆ. ನಮಗೆ ಅದು ಪೇರೆಂಟ್ಸ್ ಆದಮೇಲೆ ಗೊತ್ತಾಗುತ್ತೆ ಅದನ್ನೆಲ್ಲ ಎಂಜಾಯ್ ಮಾಡೋದು, ಅನುಭವಿಸೋದೆಲ್ಲ. ನಿಜವಾಗ್ಲೂ ಈ ಫೇಸೆಲ್ಲ ಏನಿರುತ್ತೆ ಅದು ತುಂಬಾ ಒಂದು ಮೆಮೊರಿಯಲ್ಲಿ ಇರೋವಂಥ ಒಂದು ಫೇಸ್ ಆಗಿರುತ್ತೆ. ನಾನೇ ಅಂದ್ಕೊತೀನಿ, ನಮ್ಮ ಚಿನ್ನಮ್ಮ ಯಾಕೆ ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು, ಅವಳದು ಚಿಕ್ಕ ಪಾಪು ಇದ್ದಾಗ ವಿಡಿಯೋ ಎಲ್ಲ ನೋಡ್ತಾ ಇದ್ದರೆ ಹಿಂಗೆ ಇರಬೇಕಿತ್ತು, ಯಾಕೆ ಇಷ್ಟು ಬೇಗ ದೊಡ್ಡವಳಾದ್ಲು ಅಂತ. ಹಂಗಾಗಿ ನಾನು ಚಿಕ್ಕಗೆ ಯಾವಾಗಲೂ ನಾನು ಅಂದ್ಕೊಳ್ತಾ ಇರ್ತೀನಿ, ಚಿಕ್ಕು ಹೀಗೆ ಇರಲಿ, ಅವಳು ದೊಡ್ಡವಳಾಗೋದು ಬೇಡ, ಅವಳು ಇದೇ ಥರನೇ ಕ್ಯೂಟಾಗಿ ಚೆನ್ನಾಗಿ ಆಡ್ತಾ ಇರ್ತಾಳೆ ಅಂತ. ಬಟ್ ಚಿನ್ನಮ್ಮನ ವಿಷಯದಲ್ಲಿ ಹಂಗೆ ಬಂದಾಗ ಬೇಗ ದೊಡ್ಡವಳಾಗಲಿ, ಬೇಗ ನಡೀಲಿ, ಬೇಗ ಮಾತಾಡಲಿ ಅಂತಿದ್ದೆ. ಬಟ್ ಈಗ ನಾವು ಚಿನ್ನಮ್ಮನ ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಚಿಕ್ಕು ಇದೇ ಥರನೇ ಇರಲಿ, ಚಿಕ್ಕವಳಾಗೇ ಇರಲಿ ಅಂತ ನಾವು ಅಂದ್ಕೊಳ್ತೀವಿ. ಚಿನ್ನಮ್ಮನ ಮ್ಯೂಸಿಕ್ ಕ್ಲಾಸ್ ಕೂಡ ಹಾಕಿದ್ವಿ ನಾವು. ಬಟ್ ಅವಳು ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಹಾಗಾಗಿ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಬಟ್ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವಳಿಗೆ ಡ್ಯಾನ್ಸು ಮತ್ತು ಅದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನೋಡಬೇಕು. ಈ ಸ್ವಿಮ್ಮಿಂಗು ಕೂಡ ತುಂಬ ಇಂಟ್ರೆಸ್ಟಾಗಿ ಬರ್ತಾ ಇದ್ದಾಳೆ, ತುಂಬ ಚೆನ್ನಾಗಿ ಕಲ್ತ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇದ್ದಾಳೆ. 2 ಡೇಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಂಗಾಗಿ ಇದನ್ನು ಮಾಡೋಣ ಅಂತ ಹೇಳಿ ಇದಕ್ಕೆ ಹಾಕಿದ್ದೀವಿ. ನೋಡಿ ಇವಾಗ ಇಲ್ಲಿ ಶವರ್ ತೊಗೊಂಡು ಬಂದಳು. ಆಯು ಕೂಡ ಇನ್ನೊಂದೇನೆಂದರೆ ಆಯು ಕೂಡ ಇಲ್ಲಿ ಸ್ವಿಮ್ಮಿಂಗಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಅವಳಿಗೂ ಬರೋದಕ್ಕೆ ಇಂಟ್ರೆಸ್ಟ್ ಬಂದಿದೆ. ನೋಡಿ ಈಗ ಹೇಗೆ ಕಿಕ್ ಮಾಡ್ತಾ ಇದ್ದಾಳೆ ಅಂತ. ಇದು 3rd ಡೇ ಅಷ್ಟೇ, ಅವಳಿಗಿನ್ನೂ ಅಷ್ಟೇನೆಲ್ಲ ಪ್ರಾಕ್ಟೀಸ್ ಕೊಟ್ಟಿಲ್ಲ ಇನ್ನೂ ಜಾಸ್ತಿ. ಅಂದರೆ 1 ಅವರ್ ಟೈಮು ಯಾವ ಥರ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇದರಲ್ಲಿ. ಅವರೆಲ್ಲ ಮಕ್ಕಳೆಲ್ಲ ಆಡೋದು ನೋಡ್ತಾ ಇದ್ದರೆ. ನಮ್ಮ ಚಿನ್ನಮ್ಮನ ಏಜ್ದೇ ಇನ್ನೊಂದು ಮಗು ಇದೆ. ಆ ಮಗು ಆಲ್ರೆಡಿ ಒಂದು 15 ಡೇಸ್ ಆಗಿದೆ ಅನಿಸುತ್ತೆ ಬಂದು. ಎಷ್ಟು ಚೆನ್ನಾಗಿ ಅದು ಒಂದು ಇದನ್ನಿಟ್ಕೊಂಡು ಸ್ವಿಮ್ ಮಾಡುತ್ತೆ ಅಂತಂದರೆ
ತುಂಬ ಚೆನ್ನಾಗಿ ಸ್ವಿಮ್ ಮಾಡುತ್ತೆ. ನನಗೆ ಆ ಮಗುನೇ ನೋಡ್ತಾ ಇರ್ತೀನಿ ಯಾವಾಗ್ಲೂ, ಎಷ್ಟು ಚೆನ್ನಾಗಿ ಮಾಡುತ್ತೆ ಅಲ್ವಾ ಅಂತ ಹೇಳಿ. ಅಂದರೆ ನಮ್ಮ ಚಿನ್ನಮ್ಮಂಗಿಂತ ಸ್ವಲ್ಪ ಹೈಟ್ ಕಡಿಮೆ ಇದೆ ಆ ಮಗು, ಆದ್ರೂ ಅದು ಧೈರ್ಯವಾಗಿ ಒಂಚೂರು ಹೆದರ್ಕೊಳ್ದಲೇ ಮಾಡುತ್ತೆ. ನಮ್ಮ ಚಿನ್ನಮ್ಮನೂ ಕೂಡ ಅಷ್ಟೇನು ಹೆದರ್ಕೊಳ್ಳಲ್ಲ, ಅವಳು ಮಾಡ್ತಾಳೆ ನೋಡಿ. ಈಗ ಕಿಕ್ ಮಾಡಿಸ್ತಾ ಇದ್ದಾರೆ. ಅವಳಿಗೆ ಇದೆಲ್ಲ ಒಂಥರ ಆಟ ಥರ ಮೈಂಡಲ್ಲಿ ತೊಗೊಂಡು ಮಾಡ್ತಾ ಇರ್ತಾಳೆ. ಈಗ ಇನ್ನೇನು ಕ್ಲಾಸ್ ಮುಗೀತು, ಮಳೆ ಬರೋ ಹಂಗಿದೆ, ಬೇಗ ಮನೆಗೆ ಹೋಗಬೇಕು. ಚಿನ್ನಮ್ಮನ ಈಗ ಸ್ವಿಮ್ಮಿಂಗಿಂದ ಕರ್ಕೊಂಡು ಬಂದು ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದೆ. ಅವಳು ಇವಾಗ ಮ್ಯಾಂಗೋ ತಿನ್ಕೊಂಡು ಬಂದಿದ್ದಾಳೆ. ಇವತ್ತಿನ ಫುಲ್ಲು ಕಂಪ್ಲೀಟ್ ವ್ಲಾಗ್ ನಂದು ಇದಾಗಿತ್ತು. ಎಲ್ಲರೂ ಅಕ್ಷಯ ತೃತೀಯ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿ ಆಚರಿಸಿದ್ವಿ. ಒಂದೇನೆಂದರೆ ಅಕ್ಷಯ ತೃತೀಯದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಬೇಕಂತ ಹೇಳ್ತಾರೆ. ಬಟ್ ನಮ್ಮ ಮನೆಯಲ್ಲಿ, ಅತ್ತೆ ಮನೆಯಲ್ಲಾಗಲಿ ಅಮ್ಮ ಮನೆಯಲ್ಲಾಗಲಿ ಆ ಥರ ಪ್ರತೀತಿ ಇಲ್ಲ. ನಾವು ಅಕ್ಷಯ ತೃತೀಯ ದಿನವೇ ತೊಗೊಳ್ಬೇಕು ಅಂತ ಏನಿಲ್ಲ. ಅಂದರೆ ನಾವು ಅದನ್ನು ಬೆಳೆಸ್ಕೊಂಡು ಬಂದಿಲ್ಲ, ರೂಢಿಸ್ಕೊಂಡು ಬಂದಿಲ್ಲ. ಹಾಗಾಗಿ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ನಾವು ಆವಾಗ ತೊಗೊಂಡು ಅಭ್ಯಾಸ. ನೀವೆಲ್ಲರೂ ಕೆಲವೊಬ್ಬರು ಮನೇಲಿ ರೂಢಿಸ್ಕೊಂಡಿದ್ದೀರಾ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ನಮಗೂ ಕೂಡ ಒಳ್ಳೇದು ಮಾಡಲಿ, ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಬಾಯ್. ಬಾಯ್.